ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ನಾನು ಈ ವಿಡಿಯೋನಲ್ಲಿ ಕ್ವೆಶನ್ ನಂಬರ್ 35ಇಂದ ಸ್ಟಾರ್ಟ್ ಮಾಡ್ತೀನಿ. ಪಾರ್ಟ್ 2ನಲ್ಲಿ 34 ತನಕ ನಾನು ಸ್ಟಾಪ್ ಮಾಡಿದ್ದೆ. ಸೊ ಕ್ವೆಶನ್ ನಂಬರ್ 35ಇಂದ ಸ್ಟಾರ್ಟ್ ಮಾಡೋಣ. ಮೆಮೊರಿ ಟೈಪ್ ಯೂಸ್ ಟು ಆಕ್ಸೆಸ್ ಬಿಟ್ ಅಡ್ರೆಸಬಲ್ ಇಂಟರ್ನಲ್ ಡೇಟಾ ಮೆಮೊರಿ ಇನ್ 8051 ಈಸ್. ನಾನಿದು ಮಾಡ್ತಿರೋದು ವರ್ಷನ್ ಕೋಡ್ ಯಾವುದು ಅಂದರೆ A3. ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ನೀವು ಇದು ನೋಡ್ಕೊಳ್ಳಿ. A3 ವರ್ಷನ್ ಕೋಡ್ ನಾನು ಮಾಡ್ತಿರೋದು. ಮೆಮೊರಿ ಟೈಪ್ ಯೂಸ್ ಟು ಆಕ್ಸೆಸ್ ಬಿಟ್ ಅಡ್ರೆಸಬಲ್ ಇಂಟರ್ನಲ್ ಡೇಟಾ ಮೆಮೊರಿ ಇನ್ 8051 ಯಾವುದು ಅಂತ ಕೇಳಿರೋದು. ಕೋಡ್ ಡೇಟಾ ಅಥವಾ ಬಿ ಡೇಟಾ ಅಂದರೆ ಬಿಟ್ ಡೇಟಾ ಅಥವಾ ಎಕ್ಸ್ ಡೇಟಾ ಅಂತ ಕೇಳಿದ್ದಾರೆ. ಸೊ ಕ್ವೆಶನ್ ನಂಬರ್ 35ಗೆ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ ಫ್ರೆಂಡ್ಸ್. ಬಿ ಡೇಟಾ ಆಗುತ್ತೆ. ಅಂದರೆ ಬಿಟ್ ಅಡ್ರೆಸಬಲ್ ಡೇಟಾ ಕೇಳಿರೋದ್ರಿಂದ ಬಿ ಡೇಟಾ ಆಗುತ್ತೆ. ನೆಕ್ಸ್ಟ್ ಇನ್ 8051 ಫಾರ್ ಸೀರಿಯಲ್ ಡೇಟಾ ಟ್ರಾನ್ಸ್ಫರ್ ಟೈಮರ್ ಮೋಡ್. ಸೀರಿಯಲ್ ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ 8051 ಯಾವ ಮೋಡ್ನ ಯೂಸ್ ಮಾಡ್ತೀರಿ ಅಂತ ಕೇಳಿರೋದು. ಟೈಮರ್ 0 ಇನ್ ಮೋಡ್ 1, ಟೈಮರ್ 1 ಇನ್ ಮೋಡ್ 1, ಟೈಮರ್ 0 ಇನ್ ಮೋಡ್ 2 ಅಥವಾ ಟೈಮರ್ 1 ಇನ್ ಮೋಡ್ 2 ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ. ಕ್ವೆಶನ್ ನಂಬರ್ 36ಗೆ ಡಿ, ಟೈಮರ್ 1 ಇನ್ ಮೋಡ್ 2. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಬ್ಯಾಂಡ್ವಿಡ್ತ್ ಎಂಡ್ ಪಾಯಿಂಟ್ಸ್ ಆನ್ ಎ ಸೀರೀಸ್ ರೆಸೋನೆನ್ಸ್ ಕರ್ವ್ ಆರ್ ಕಾಲ್ಡ್. ಬ್ಯಾಂಡ್ವಿಡ್ತ್ ಎಂಡ್ ಪಾಯಿಂಟ್ಸು ಇನ್ ಸೀರೀಸ್ ರೆಸೋನೆನ್ಸ್ ಕರ್ವಲ್ಲಿ ಏನಂತ ಕರೀತೀರಿ ಅಂತ ಕೇಳಿರೋದು. ಹಾಫ್ ಫ್ರೀಕ್ವೆನ್ಸಿ ಪಾಯಿಂಟ್ಸ್, ಹಾಫ್ ಪವರ್ ಪಾಯಿಂಟ್ಸ್, ಫುಲ್ ಫ್ರೀಕ್ವೆನ್ಸಿ ಪಾಯಿಂಟ್ಸ್ ಅಥವಾ ಫುಲ್ ಪವರ್ ಪಾಯಿಂಟ್ಸ್ ಅಂತ ಕೇಳಿದ್ದಾರೆ. ಸೊ ಕ್ವೆಶನ್ ನಂಬರ್ 37ಗೆ ಆನ್ಸರ್ ಬಂದುಬಿಟ್ಟು ಬಿ ಆಗುತ್ತೆ, ಹಾಫ್ ಪವರ್ ಪಾಯಿಂಟ್ಸ್. ನೆಕ್ಸ್ಟ್ ಬೇಸ್ 16 ರೆಫರ್ಸ್ ಟು ವಿಚ್ ನಂಬರ್ ಸಿಸ್ಟಮ್. ಬೇಸ್ 16 ಅಂತ ಹೇಳಿದ್ರೆ ಯಾವ ನಂಬರ್ ಸಿಸ್ಟಮ್ಗೆ ರೆಫರ್ ಆಗುತ್ತೆ ಅಂತ ಕೇಳಿರೋದು. BCD, ಬ್ಯಾನರಿ ಕೋಡೆಡ್ ಡೆಸಿಮಲ್, ಹೆಕ್ಸಾಡೆಸಿಮಲ್, ಆಕ್ಟಲ್ ಅಥವಾ ಡೆಸಿಮಲ್ ಅಂತ ಕೇಳಿದ್ದಾರೆ. ಸೊ ಆಕ್ಟಲ್ ಈಸ್ 8, ಹೆಕ್ಸಾಡೆಸಿಮಲ್ ಅಂದರೆ 16 ಆಗುತ್ತೆ. ಸೊ ಬೇಸ್ 16 ರೆಫರ್ಸ್ ಟು ವಿಚ್ ನಂಬರ್ ಸಿಸ್ಟಮ್ ಅಂದರೆ ಹೆಕ್ಸಾಡೆಸಿಮಲ್. ಸೊ ಕ್ವೆಶನ್ ನಂಬರ್ 38ಗೆ ಆನ್ಸರ್ ಬಂದುಬಿಟ್ಟು ಬಿ ಆಗುತ್ತೆ, ಹೆಕ್ಸಾಡೆಸಿಮಲ್. ನೆಕ್ಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 101010 ಬೇಸ್ 2 ಅಂತ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಒನ್ಸ್ ಕಾಂಪ್ಲಿಮೆಂಟ್ ನೀವು ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಅಂದರೆ ಏನು, ಎಲ್ಲ ಝೀರೋಸು ಒನ್ಸ್ಗೆ ಕನ್ವರ್ಟ್ ಆಗುತ್ತೆ, 1 ಇರೋದು ಝೀರೋಸ್ ಕನ್ವರ್ಟ್ ಆಗುತ್ತೆ. ನೋಡಿ 1 ಇರೋದು 0 ಆಗುತ್ತೆ, 0 ಇರೋದು 1 ಆಗುತ್ತೆ, 1 ಇರೋದು 0, 0 ವಿಲ್ ಬಿಕಮ್ 1, 1 0 0 1. ಸೊ 0 1 0 1 0 1 is the correct answer. So option B is the correct answer. Ones complement of 10 10 10 ಬಂದ್ಬಿಟ್ಟು 01 01 01. ನೆಕ್ಸ್ಟ್ ಎ ಸಿಂಗಲ್ ಬಿಟ್ ಫುಲ್ ಆ್ಯಡರ್ ಆ್ಯಡ್ಸ್. ಎ ಸಿಂಗಲ್ ಬಿಟ್ ಫುಲ್ ಆ್ಯಡರ್ ಏನೇನು ಆ್ಯಡ್ ಮಾಡುತ್ತೆ ಅಂತ ಕೇಳಿರೋದು. 2 ಬಿಟ್ ಬ್ಯಾನರಿ ನಂಬರ್ಸ್, 2 4 ಬಿಟ್ ಬ್ಯಾನರಿ ನಂಬರ್ಸ್, 2 ಸಿಂಗಲ್ ಬಿಟ್ಸ್ ಆ್ಯಂಡ್ 1 ಕ್ಯಾರಿ ಬಿಟ್ ಅಥವಾ 2 ಬಿಟ್ ನಂಬರ್ಸ್ ಆ್ಯಂಡ್ 1 ಕ್ಯಾರಿ ಬಿಟ್ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಆ್ಯಡರ್ದು ನಿಮಗೆ 2 ಟೇಬಲ್ ಜ್ಞಾಪಕ ಇರಬೇಕು. ಲೈಕ್ 2 ಕಾಂಪೊನೆಂಟ್ಸ್ ಇರುತ್ತೆ, ಎ ಮತ್ತು ಬಿ ಇನ್ಪುಟ್. ಇದಕ್ಕೆ ಒಂದು ಕ್ಯಾರಿನ ಲೈಕ್ ಸಿ ಕ್ಲಾಕ್ ಏನು ಕೊಡ್ತಿದ್ದಾರೋ ಅದು ಇರುತ್ತೆ, ಮತ್ತು ಒಂದು ಏನಿರುತ್ತೆ ಔಟ್ಪುಟ್ ಇರುತ್ತೆ, ಆಯಿತಾ. ಸೊ 0 0 0 ಔಟ್ಪುಟ್ ಏನಿರುತ್ತೆ 0 0 0 1, 0 + 0 0 0 + 1 1, ಔಟ್ಪುಟ್ ಈಸ್ 1. ಇಲ್ಲೇನಿದೆ ಸಿಂಗಲ್ 1 ಬಿಟ್ ಇದೆ ನೋಡಿ, 2 ಸಿಂಗಲ್ ಬಿಟ್ಸು, 1 ಕ್ಯಾರಿ ಬಿಟ್ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ 40ಗೆ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. 2 ಸಿಂಗಲ್ ಬಿಟ್ಸ್ ಇದೆ ನೋಡಿ, ಇದು 1 ಬಿಟ್ಟು ಇದು 1 ಬಿಟ್ ಸಿಂಗಲ್ ಬಿಟ್ಸು. ನೆಕ್ಸ್ಟ್ 1 ಕ್ಯಾರಿ ಬಿಟ್. ದಿಸ್ ಈಸ್ ದ ಆನ್ಸರ್ ಫಾರ್ 40. ಕ್ವೆಶನ್ ನಂಬರ್ 40ಗೆ ಏನು ಆನ್ಸರ್ ಆಗುತ್ತೆ, 2 ಸಿಂಗಲ್ ಬಿಟ್ಸ್ ಆ್ಯಂಡ್ 1 ಕ್ಯಾರಿ ಬಿಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ 41 ಕ್ವೆಶನ್ ನೋಡ್ಕೊಳ್ಳೋಣ. ದ ಪ್ರಾಸೆಸ್ ಆಫ್ ಬೋರಿಂಗ್ ಎ ಗ್ರೂವ್ ಆರ್ ಎ ಲಾರ್ಜ್ ಹೋಲ್ ಅಟ್ ಎ ಫಿಕ್ಸ್ಡ್ ಡಿಸ್ಟೆನ್ಸ್ ಫ್ರಮ್ ದ ಎಂಡ್ ಆಫ್ ದ ಹೋಲ್ ಈಸ್ ಡ್ಯಾಶ್ ಅಂತ ಕೇಳಿರೋದು. ಇದು ಮೆಕ್ಯಾನಿಕಲ್ ಕ್ವೆಶನ್ ಆಗುತ್ತೆ. ಟ್ಯಾಪಿಂಗ್, ಅಂಡರ್ ಕಟ್ಟಿಂಗ್, ಬೋರಿಂಗ್ ಅಥವಾ ಕೌಂಟರ್ ಬೋರಿಂಗ್ ಅಂತ ಕೇಳಿದ್ದಾರೆ. ಸೊ ದ ಪ್ರಾಸೆಸ್ ಆಫ್ ಬೋರಿಂಗ್ ಎ ಗ್ರೂವ್ ಆರ್ ಎ ಲಾರ್ಜ್ ಹೋಲ್ ಅಟ್ ಎ ಫಿಕ್ಸ್ಡ್ ಡಿಸ್ಟೆನ್ಸ್ ಫ್ರಮ್ ದ ಎಂಡ್ ಆಫ್ ದ ಹೋಲ್ ಈಸ್ ಕಾಲ್ಡ್ ಅಂಡರ್ ಕಟ್ಟಿಂಗ್. ಸೊ ಕ್ವೆಶನ್ ನಂಬರ್ 41ಗೆ ಆನ್ಸರ್ ಬಂದುಬಿಟ್ಟು ಬಿ ಆಗುತ್ತೆ, ಅಂಡರ್ ಕಟ್ಟಿಂಗ್. ನೆಕ್ಸ್ಟ್ ವೆನ್ ಎ ಬಾಡಿ ಈಸ್ ಸಬ್ಜೆಕ್ಟೆಡ್ to some external force, if there is some decrease in the length of the body, then the ratio of decrease of the length of the body to the original length is known as. ಇದು ಏನಿಲ್ಲ, ಜಸ್ಟ್ ಸ್ಟ್ರೇನ್ದು ಡೀಟೇಲ್ ಡೆಫಿನೇಷನ್ ಇಲ್ಲಿ ಕೇಳಿರೋದು. ಆಪ್ಷನ್ಸ್ ನೋಡ್ಕೊಳ್ಳೋಣ. ಟೆನ್ಸೈಲ್ ಸ್ಟ್ರೇನ್, ಕಂಪ್ರೆಸಿವ್ ಸ್ಟ್ರೇನ್, ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಅಥವಾ ಶಿಯರ್ ಸ್ಟ್ರೇನ್. ಇಲ್ಲಿ ಏನು ಕೇಳಿದ್ದಾರೆ, ಇಫ್ ದೇರ್ ಈಸ್ ಸಮ್ ಡಿಕ್ರೀಸ್ ಇನ್ ದ ಲೆಂತ್ ಆಫ್ ದ ಬಾಡಿ, ದೆನ್ ದ ರೇಷಿಯೋ ಆಫ್ ಡಿಕ್ರೀಸ್ ಆಫ್ ದ ಲೆಂತ್ನ ಒರಿಜಿನಲ್ ಲೆಂತ್ ಜೊತೆ ಏನಂತ ಕರೀತಾರೆ ಅಂತ ಕೇಳಿರೋದು. ಸೊ ಆನ್ಸರ್ ಬಂದುಬಿಟ್ಟು ಕಂಪ್ರೆಸಿವ್ ಸ್ಟ್ರೇನ್ ಆಗುತ್ತೆ, ಆಯಿತಾ.
Next, a ratio of shear stress to the shear strain is called Young's modulus, rigidity modulus, bulk modulus ಅಥವಾ ಪಾಯ್ಸನ್ಸ್ ರೇಷಿಯೋ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ರಿಜಿಡಿಟಿ ಮಾಡ್ಯುಲಸ್. ದ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ದಿ ಶಿಯರ್ ಸ್ಟ್ರೇನ್ ಇಸ್ ಕಾಲ್ಡ್ ರಿಜಿಡಿಟಿ ಮಾಡ್ಯುಲಸ್. ನೆಕ್ಸ್ಟ್, ಡ್ಯೂ ಟು ಸ್ಲಿಪ್ ಆಫ್ ದ ಬೆಲ್ಟ್ ದ ವೆಲಾಸಿಟಿ ಆಫ್ ರೇಷಿಯೋ ಆಫ್ ದ ಬೆಲ್ಟ್ ಟು ಡ್ರೈವ್. ಡ್ಯೂ ಟು ಸ್ಲಿಪ್ ಆಫ್ ದ ಬೆಲ್ಟು ದ ವೆಲಾಸಿಟಿ ರೇಷಿಯೋ ಆಫ್ ದ ಬೆಲ್ಟ್ ಡ್ರೈವ್ ಏನಾಗುತ್ತೆ ಅಂತ ಕೇಳಿರೋದು. 0 ಆಗುತ್ತಾ, ಇನ್ಕ್ರೀಸ್, does not change ಅಥವಾ decrease. So your answer will be increase. Due to slip of the belt the velocity ratio of the belt drive increases. Next 45 question ನೋಡ್ಕೊಳ್ಳೋಣ. In the equation PV power n is equal to c ಆದರೆ if the value of n is equal to c then the process is called ಅಂತ ಕೇಳಿದ್ದಾರೆ. ನೋಡಿ n ವ್ಯಾಲ್ಯೂ c 0 ಆಗಿರೋದ್ರಿಂದ PV to the power of 0 is equal to c. ಯಾವುದೊಂದು ಪವರ್ 0 ಇದ್ದರೆ ದಟ್ ಈಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ಈಕ್ವಲ್ ಟು ಲೈಕ್ ಕನ್ಸಿಡರೇಷನ್ ಇಲ್ಲ. ಸೊ p is equal to c ಆಗುತ್ತೆ. ಸೊ ಆಸ್ ವಿ ನೋ ಇನ್ ದ ಇಕ್ವೇಷನ್ ಪಿ ವಿ ಟು ದ ಪವರ್ ಆಫ್ n is equal to c, n is 0 ಆಗಿರೋದ್ರಿಂದ ದಿಸ್ ಇಕ್ವೇಷನ್ ವಿಲ್ ರೆಡ್ಯೂಸಸ್ ಟು p is equal to c. ಸೊ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್. ಆಯಿತಾ. ಸೊ ಕ್ವೆಶನ್ ನಂಬರ್ 45ಗೆ ಆನ್ಸರ್ ಏನು ಎ ಆಗುತ್ತೆ. ಇಫ್ ಇನ್ ದ ಇಕ್ವೇಷನ್ ಪಿ ವಿ ಎನ್ is equal to c, then if the value of n is equal to 0 then the process is called constant pressure process. Next question number 46 ನೋಡ್ಕೊಳ್ಳೋಣ. ದ ಅಬ್ಸಲ್ಯೂಟ್ ಪ್ರೆಷರ್ ಆಫ್ ಏರ್ ಅಟ್ ದ ಔಟ್ಲೆಟ್ ಆಫ್ ಎ ಕಂಪ್ರೆಸರ್ ಈಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಕ್ರಿಟಿಕಲ್ ಪ್ರೆಷರ್, ಬ್ಯಾಕ್ ಪ್ರೆಷರ್, ಡಿಸ್ಚಾರ್ಜ್ ಪ್ರೆಷರ್ ಅಥವಾ ಸಬ್ ಕ್ರಿಟಿಕಲ್ ಪ್ರೆಷರ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ. ಸೊ ಕ್ವೆಶನ್ ನಂಬರ್ 46ಗೆ ಆನ್ಸರ್ ಈಸ್ ಡಿ. ನೆಕ್ಸ್ಟ್, ದ ಕೆಪಾಸಿಟಿ ಆಫ್ ಎ ಕಂಪ್ರೆಸರ್ ಈಸ್ ಎಕ್ಸ್ಪ್ರೆಸ್ಡ್ ಇನ್. ಕಂಪ್ರೆಸರ್ದು ಕೆಪಾಸಿಟಿ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಕೇಳಿರೋದು. ಸೊ 4 ಆಪ್ಷನ್ಸ್ ಕೇಳಿದ್ದಾರೆ ಇಲ್ಲಿ. ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಆಯಿತಾ. ಎಮ್ ಕ್ಯೂ. ನೆಕ್ಸ್ಟ್ ನೋಡ್ಕೊಳ್ಳೋಣ. ದ ಕ್ವೆಶನ್ ನಂಬರ್ 48. ಇನ್ ಪೈಪ್ಲೈನ್ ದ ಟೋಟಲ್ ಎನರ್ಜಿ ಲೈನ್ ಲೈಸ್ ಓವರ್ ದ ಹೈಡ್ರಾಲಿಕ್ ಗ್ರೇಡಿಯಂಟ್ ಲೈನ್ ಬೈ ಎನ್ ಅಮೌಂಟ್ ಈಕ್ವಲ್ ಟು ದ ಅಂತ ಕೇಳಿದ್ದಾರೆ. ಪ್ರೆಷರ್ ಹೆಡ್, ಅಟ್ಮಾಸ್ಫಿಯರಿಕ್ ಹೆಡ್, ವ್ಯಾಕ್ಯೂಮ್ ಹೆಡ್ ಅಥವಾ ವೆಲಾಸಿಟಿ ಹೆಡ್. ಸೊ ಯುವರ್ ಆನ್ಸರ್ ವಿಲ್ ಬಿ ಎ ಆಗಬೇಕು, ಪ್ರೆಷರ್ ಹೆಡ್. Next, the actual head against which a centrifugal pump has to work is called delivery head, monometric head, suction head ಅಥವಾ vacuum head ಅಂತ ಕೇಳಿದ್ದಾರೆ. So your answer is B ಆಗಬೇಕು, monometric head. Next, which of the following pumps is generally used to pump highly viscous fluid? ಹೈಲಿ ವಿಸ್ಕಸ್ ಫ್ಲೂಯಿಡ್ನ ಪಂಪ್ ಮಾಡೋಕ್ಕೆ ಜನರಲ್ ಆಗಿ ನಾವು ಯಾವ ಪಂಪ್ನ ಯೂಸ್ ಮಾಡ್ತೀರಿ ಅಂತ ಕೇಳಿರೋದು. ಸೆಂಟ್ರಿಫ್ಯೂಗಲ್ ಪಂಪ್, ರೆಸಿಪ್ರೊಕೇಟಿಂಗ್ ಪಂಪ್, ಏರ್ ಲಿಫ್ಟ್ ಪಂಪ್ ಅಥವಾ ಸ್ಕ್ರೂ ಪಂಪ್. ಸೊ ಯುವರ್ ಆನ್ಸರ್ ಶುಡ್ ಬಿ ಸ್ಕ್ರೂ ಪಂಪ್. ಆಯಿತಾ. ಕ್ವೆಶನ್ ನಂಬರ್ 50ಗೆ ಆನ್ಸರ್ ಏನು, ಡಿ ಆಗಬೇಕು. ನೆಕ್ಸ್ಟ್, ದ ಟೈಪ್ ಆಫ್ ಆರ್ಗನೈಸೇಷನ್ ಪ್ರಿಫರ್ಡ್ ಫಾರ್ ಎ ಸ್ಟೀಲ್ ಇಂಡಸ್ಟ್ರಿ. ಯಾವ ಸ್ಟೀಲ್ ಇಂಡಸ್ಟ್ರಿಗೆ ಯಾವ ಟೈಪ್ ಆಫ್ ಆರ್ಗನೈಸೇಷನ್ ಪ್ರಿಫರ್ ಆಗಬೇಕು ಅಂತ ಕೇಳಿರೋದು. ಲೈನ್ ಆರ್ಗನೈಸೇಷನ್, ಫಂಕ್ಷನಲ್ ಆರ್ಗನೈಸೇಷನ್, ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್ ಅಥವಾ ಲೈನ್, ಸ್ಟಾಫ್ ಆ್ಯಂಡ್ ಫಂಕ್ಷನಲ್ ಆರ್ಗನೈಸೇಷನ್ ಅಂತ ಕೇಳಿದ್ದಾರೆ. ಸೊ ಕ್ವೆಶನ್ ನಂಬರ್ 51ಗೆ ಆನ್ಸರ್ ಬಂದುಬಿಟ್ಟು ಡಿ ಆಗಬೇಕು. ದ ಟೈಪ್ ಆಫ್ ಆರ್ಗನೈಸೇಷನ್ ಪ್ರಿಫರ್ಡ್ ಫಾರ್ ಸ್ಟೀಲ್ ಇಂಡಸ್ಟ್ರಿ ಈಸ್ ಲೈನ್, ಸ್ಟಾಫ್ ಆ್ಯಂಡ್ ಫಂಕ್ಷನಲ್ ಆರ್ಗನೈಸೇಷನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 52 ನೋಡ್ಕೊಳ್ಳೋಣ. ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಡ್ಯೂ ಟು ವಿಚ್ ಇಟ್ ಬ್ರೇಕ್ಸ್ ವಿತ್ ಲಿಟಲ್ ಪರ್ಮನೆಂಟ್ ಡಿಸ್ಟಾರ್ಷನ್ ಈಸ್ ಕಾಲ್ಡ್. ದ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಸ್ವಲ್ಪ ಏನಾದರೂ ಲೈಕ್ ಡಿಸ್ಟಾರ್ಷನ್ ಆದರೆ ಬ್ರೇಕ್ ಆಗುವಂಥ ಆ ಪ್ರಾಪರ್ಟಿನ ನಾವೇನಂತ ಕರಿತೀರಿ ಅಂತ ಕೇಳಿರೋದು. ಡಕ್ಟಿಲಿಟಿ, ಮೆಲಿಯಬಿಲಿಟಿ, ಬ್ರಿಟಲ್ನೆಸ್ ಅಥವಾ ಪ್ಲಾಸ್ಟಿಸಿಟಿ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಸಿ ಆಗಬೇಕು, ಬ್ರಿಟಲ್ನೆಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮಿನರಲ್ ಆಫ್ ಕಾಪರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಮಿನರಲ್ ಆಫ್ ಕಾಪರ್ ಅಂತ ಕೇಳಿರೋದು. ಅಜುರೈಟ್, ಮ್ಯಾಲೆಚೈಟ್, ಡ್ಯುರೆಲೆಮಿನ್ ಅಥವಾ ಕಾಪರ್ ಗ್ಲಾನ್ಸ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್. ಸೊ ಕ್ವೆಶನ್ ನಂಬರ್ 53ಗೆ ಆನ್ಸರ್ ಬಂದುಬಿಟ್ಟು ಡ್ಯುರೊಲೋಮಿನ್ ಆಗುತ್ತೆ. ಆಯಿತಾ. ಸೊ ಆನ್ಸರ್ ಯುವರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 53. ನಾಟ್ ಅಂತ ಕೇಳಿರೋದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಮಿನರಲ್ ಆಫ್ ಕಾಪರ್ ಅಂತ ಕೇಳಿರೋದು. ಸೊ ಆಪ್ಷನ್ ಬಂದುಬಿಟ್ಟು ಸಿ ಆಗುತ್ತೆ, ಡ್ಯುರೊಲೋಮಿನ್ ಆಗುತ್ತೆ. ಆಯಿತಾ. ನೆಕ್ಸ್ಟ್, ದ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಯೂಸ್ ಫಾರ್ ಸಾಫ್ಟ್ನಿಂಗ್ ಹಾರ್ಡೆಂಡ್ ಸ್ಟೀಲ್. ಯಾವ ಮೆಥಡ್ನ ನಾವು ಯೂಸ್ ಮಾಡ್ತೀವಿ ಲೈಕ್ ಸಾಫ್ಟ್ನೆಂಡ್ ಮಾಡೋಕ್ಕೆ ಸ್ಟೀಲ್ನ ಅಂತ ಕೇಳಿರೋದು. ಅನೀಲಿಂಗ್, ಟೆಂಪರಿಂಗ್, ನಾರ್ಮಲೈಸಿಂಗ್ ಅಥವಾ ಕಾರ್ಬ್ರೇಷಿಂಗ್. ಸೊ ಕ್ವೆಶನ್ ನಂಬರ್ 54ಗೆ ಆನ್ಸರ್ ಬಂದುಬಿಟ್ಟು ಎ ಆಗಬೇಕು, ಅನೀಲಿಂಗ್. ದ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಯೂಸ್ಡ್ ಫಾರ್ ಸಾಫ್ಟನಿಂಗ್ ದ ಹಾರ್ಡೆಂಡ್ ಸ್ಟೀಲ್ ಈಸ್ ಅನೀಲಿಂಗ್. ನೆಕ್ಸ್ಟ್,
Thermosetting plastics are those materials which are formed into shape under the heat and pressure, do not become hard with the application of heat and pressure, are flexible and can withstand considerable wear under the suitable conditions, are used for friction, lining for clutches and brakes ಅಂತ ಕೇಳಿದ್ದಾರೆ. ಸೊ thermosetting plastics are those materials which do not become hard with the application of heat and pressure. ಸೊ ಏನಾಗುತ್ತೆ ಕ್ವಶನ್ ನಂಬರ್ 55ಗೆ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ. ಡು ನಾಟ್ ಬಿಕಮ್ ಹಾರ್ಡ್ ವಿತ್ ದ ಅಪ್ಲಿಕೇಶನ್ ಆಫ್ ಹೀಟ್ ಆ್ಯಂಡ್ ಪ್ರೆಷರ್. ಕ್ವಶನ್ ನಂಬರ್ 56 ನೋಡ್ಕೊಳ್ಳೋಣ. ಹೂ ವೆ ದ ಫಸ್ಟ್ ಮುಸ್ಲಿಂ ಇನ್ವೇಡರ್ಸ್ ಆಫ್ ಇಂಡಿಯಾ ಅಂತ ಕೇಳಿರೋದು. ದ ಗಜ್ನಾವಿಟ್ಸ್, ದ ಗುರಿತ್ಸ್, ದಿ ಅರಬ್ಸ್ ಅಥವಾ ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಹೂ ವೆ ದ ಫಸ್ಟ್ ಮುಸ್ಲಿಂ ಇನ್ವೇಡರ್ಸ್ ಆಫ್ ಇಂಡಿಯಾ ಅಂತ. ಸೊ ಯುವರ್ ಆಪ್ಷನ್ ಶುಡ್ ಬಿ ಅರಬ್ಸ್. 56 ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ, ಅರಬ್ಸ್. ನೆಕ್ಸ್ಟ್, ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಾಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಮೊರಾರ್ಜಿ ದೇಸಾಯಿ ಅಥವಾ ಇಂದಿರಾ ಗಾಂಧಿ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಕೇಳಿರೋದು. ಸೊ ಕ್ವಶನ್ ನಂಬರ್ 57ಗೆ ಆನ್ಸರ್ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು, ಬಿ ಆಗುತ್ತೆ. ನೆಕ್ಸ್ಟ್, ದ ಗ್ರಾಮ್ ಪಂಚಾಯತ್ಸ್ ಆರ್ ಎಲೆಕ್ಟೆಡ್ ಬೈ ಗ್ರಾಮ್ ಸಭಾಸ್ ಕನ್ಸಿಸ್ಟಿಂಗ್ ಆಫ್. ಗ್ರಾಮ್ ಪಂಚಾಯತ್ ಎಲೆಕ್ಷನ್ಸ್ ಯಾವ ಥರ ನಡೆಯುತ್ತೆ, ಯಾರಿರಬೇಕು ಅಂತ ಕೇಳಿರೋದು. ಎವ್ರಿ ಸಿಟಿಸನ್ಸ್ ಲಿವಿಂಗ್ ಇನ್ ದ ವಿಲೇಜ್, ಎಂಟೈರ್ ಮೇಲ್ ಆ್ಯಂಡ್ ಫೀಮೇಲ್ population of the village, entire adult male living in the village ಅಥವಾ every farmer of the village ಅಂತ ಕೇಳಿದ್ದಾರೆ. ಸೊ your answer should be A. ಕ್ವಶನ್ ನಂಬರ್ 58ಗೆ ಆನ್ಸರ್ ಯಾವುದು, ಎ ಆಗಿರಬೇಕು. ದ ಗ್ರಾಮ್ ಪಂಚಾಯತ್ಸ್ ಆರ್ ಎಲೆಕ್ಟೆಡ್ ಬೈ ಗ್ರಾಮ್ ಸಭಾಸ್ ಕನ್ಸಿಸ್ಟಿಂಗ್ ಆಫ್ ಎವ್ರಿ ಸಿಟಿಸನ್ ಲಿವಿಂಗ್ ಇನ್ ದಿ ವಿಲೇಜ್. ನೆಕ್ಸ್ಟ್, ದ 4 ಮೇಜರ್ ಕಾಂಪೊನೆಂಟ್ಸ್ ಆಫ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ದು 4 ಮೇಜರ್ ಕಾಂಪೊನೆಂಟ್ಸ್ ಯಾವುದು ಅಂತ ಕೇಳಿರೋದು. ಸೊ ಯುವರ್ ಕರೆಕ್ಟ್ ಆನ್ಸರ್ ಶುಡ್ ಬಿ ಆಪ್ಷನ್ ಡಿ. ಏನಿರಬೇಕು, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆರ್ಗಾನ್ ಆಗಿರಬೇಕು. ನೆಕ್ಸ್ಟ್, ದ ಪರ್ಸನ್ ಹೂ ರಿಸೀವ್ಡ್ ಪದ್ಮಭೂಷಣ್ ಇನ್ 2023 ಫಾರ್ ಲಿಟ್ರೇಚರ್ ಆ್ಯಂಡ್ ಎಡ್ಯುಕೇಷನ್ ಕ್ಯಾಟಗರಿ. ಲಿಟ್ರೇಚರ್ ಮತ್ತು ಎಡ್ಯುಕೇಷನ್ ಕ್ಯಾಟಗರಿನಲ್ಲಿ ಯಾರಿಗೆ ಪದ್ಮಭೂಷಣ್ ಅವಾರ್ಡ್ ಸಿಕ್ಕಿದ್ದು 2023ನಲ್ಲಿ ಕೇಳಿರೋದು. ಸುಧಾಮೂರ್ತಿ, ಶ್ರೀ ಎಸ್ ಎಲ್ ಭೈರಪ್ಪ, ಶ್ರೀ ಎಸ್ ಎಂ ಕೃಷ್ಣ ಮತ್ತು ಎಂ ಎಸ್ ರಾಣಿ ಮಚ್ಚಾಯಿ ಅಂತ ಕೇಳಿದ್ದಾರೆ. ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಪದ್ಮ ಅವಾರ್ಡ್ಸ್ 2023ನಲ್ಲಿ. ಪದ್ಮ ಅವಾರ್ಡ್ಸು 3 ಕ್ಯಾಟಗರೀಸ್ನಲ್ಲಿ ಡಿವೈಡ್ ಆಗಿರುತ್ತೆ. ಸೊ ಎಲ್ಲ ಡೀಟೇಲ್ಸ್ ನಾನು ಮಾಡಿದ್ದೀನಿ. ನೀವು ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ದಟ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೀವು ಚೆಕ್ಔಟ್ ಮಾಡಿಬಿಡು. ರೆಡಿ ಸ್ಟಡಿಗೋ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ 2023ನಲ್ಲಿ ಪದ್ಮಭೂಷಣ್ ಅವಾರ್ಡ್ ಯಾರು ಕೊಟ್ಟಿದ್ದು ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್ ಮತ್ತು ಎಡ್ಯುಕೇಷನಲ್ಲಿ ಅಂತ ಕೇಳಿರೋದು. ಸೊ ಯುವರ್ ಆನ್ಸರ್ should be ಶ್ರೀ ಎಸ್ ಎಲ್ ಭೈರಪ್ಪ. ಆಯಿತಾ. ದ ಪರ್ಸನ್ ಹೂ ರಿಸೀವ್ಡ್ ಪದ್ಮಭೂಷಣ್ ಇನ್ 2023 ಇನ್ ಲಿಟ್ರೇಚರ್ ಆ್ಯಂಡ್ ಎಡ್ಯುಕೇಷನ್ ಫೀಲ್ಡ್ ಈಸ್ ಶ್ರೀ ಎಸ್ ಎಲ್ ಭೈರಪ್ಪ. ಸೊ 60ಗೆ ಆನ್ಸರ್ ಬಂದ್ಬಿಟ್ಟು ಬಿ ಆಗ. ಕ್ವಶನ್ ನಂಬರ್ 61, ದ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 15th June, 5th July ಅಥವಾ 5th June ಅಥವಾ 15th July ಅಂತ ಕೇಳಿದ್ದಾರೆ. ಸೊ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 5th June. ಸೊ answer will be C. Rough endoplasm reticulum looks rough due to the presence of. Rough endoplasm reticulum rough ಆಗಿ ಏನು ಪ್ರೆಸೆಂಟ್ ಆಗಿರೋದ್ರಿಂದ ರಫ್ ಆಗಿ ಪ್ರೆಸೆನ್ಸ್ ಆಗುತ್ತೆ ಅಂತ ಕೇಳಿರೋದು. ರಿಬ್ಸೋಮ್ಸ್, ಕ್ರೆಸ್ಟೈ, ಜೆನ್ಸ್ ಅಥವಾ ವ್ಯಾಕ್ಯುಲ್ಯೂಸ್ ಅಂತ ಕೇಳಿದ್ದಾರೆ. ಸೊ ಯುವರ್ ಕರೆಕ್ಟ್ ಆನ್ಸರ್ ಶುಡ್ ಬಿ ಎ, ರಿಬ್ಸೋಮ್ಸ್. ನೆಕ್ಸ್ಟ್, ಹಾರ್ನ್ಸ್ ಆಫ್ ಮ್ಯಾಮಲ್ಸ್ ಆರ್ ಮೇಡ್ ಆಫ್. ಮ್ಯಾಮಲ್ಸ್ನ ಹಾರ್ನ್ಸ್ ಯಾವುದರಿಂದ ಮಾಡಿರ್ತಾರೆ ಅಂತ ಕೇಳಿರೋದು. ಚಿತಿನ್, ಕನೆಕ್ಟಿವ್ ಟಿಶ್ಯೂಸ್, ಕಾರ್ಟಿಲೇಜ್ ಅಥವಾ ಕೆರಾಟಿನ್. ಸೊ ಯುವರ್ ಆನ್ಸರ್ ಶುಡ್ ಬಿ ಕೆರಾಟಿನ್. ನೆಕ್ಸ್ಟ್, autotrophic mode of nutrition requires CO2 ಅಥವಾ H2O ಅಥವಾ ಕ್ಲೋರೋಫಿಲ್, ಸನ್ಲೈಟ್, ಆಲ್ ದಿ ಅಬೌವ್ ಅಂತ ಕೇಳಿರೋದು. ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ರಿಕ್ವೈರ್ಸ್ ಆಲ್ ದಿ ಅಬೌವ್, ಎಲ್ಲ ಬೇಕು. ಲೈಕ್ CO2, H2O, ಕ್ಲೋರೋಫಿಲ್, ಸನ್ಲೈಟ್ ಎಲ್ಲ ಬೇಕು. ಸೊ ಆನ್ಸರ್ ಫಾರ್ 64 ವಿಲ್ ಬಿ ಆಲ್ ದಿ ಅಬೌವ್ ಆಗಿರುತ್ತೆ. ಸೊ ನೆಕ್ಸ್ಟ್ ರಿಮೈನಿಂಗ್ ಆಗಿರೋಂಥ ಕ್ವೆಶನ್ ನಾನು ಇನ್ನೊಂದು ಪಾರ್ಟಲ್ಲಿ ಮಾಡ್ತೀನಿ. ಹೋಪ್ ನಿಮಗೆ ಲೈಕ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಟಿಫಿಕೇಶನ್ ಸಹ ಲೈಕ್ ನೋಟಿಫಿಕೇಶನ್ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮೀಟ್ ಆಗೋಣ ಇನ್ನೊಂದು.